ಕೊರಗಜ್ಜನ ಮೂಲ ಹೆಸರು ಕೊರಗತನಿಯ ಅಂತ. ಆ 1 ತಿಂಗಳು ಮಗುವಾಗಿದ್ದಾಗಲೇ ಕೊರಗತನಿಯ ತಾಯಿಯನ್ನ ಕಳ್ಕೊಳ್ತಾರಂತೆ. ತಂದೆಯ ಸುಪರ್ದಿಯಲ್ಲಿ ಬೆಳೆಯುವಂತಹ ಮಗು ತಂದೆಯನ್ನು ಸಹ ಬಾಲ್ಯದಲ್ಲೇ ಕಳ್ಕೊಳ್ತಾರೆ. ಹೀಗೆ ತಂದೆ ತಾಯಿ ಇಬ್ಬರನ್ನೂ ಕಳ್ಕೊಂಡು ಅನಾಥರಾದಂತಹ ಕೊರಗತನಿಯನಿಗೆ ಅಂದ್ರೆ 2ನೇ ತಾಯಿಯಾಗಿ ಬಂದದ್ದು ಭೈರಕ್ಕ ಎನ್ನುವ ಹೆಂಗಸು. ಕೊರಗಜ್ಜನ ಕ್ಷೇತ್ರ ಮತ್ತು ಕೊರಗಜ್ಜನ ಕತೆ ಬಗ್ಗೆ ಹೇಳ್ತಾ ಇದ್ದೆ. ಕೊರಗಜ್ಜನ ಮೂಲ ಹೆಸರು ಕೊರಗತನಿಯ ಅಂತ. ಕೊರಗ ಅನ್ನೋದು ಒಂದು ಸಮುದಾಯದ ಹೆಸರು. ಕೊರಗತನಿಯ ಆ ಮಗು 30 ದಿನಗಳ ಮಗು. ಅದು ಅಂದ್ರೆ ಲಿಟ್ರಲಿ 1 ತಿಂಗಳು ಮಗು ಆಗಿತ್ತು. ಆ 1 ತಿಂಗಳು ಮಗು ಆಗಿದ್ದಾಗಲೇ ಕೊರಗತನಿಯ ತಾಯಿಯನ್ನ ಕಳ್ಕೊಳ್ತಾರಂತೆ. ತಾಯಿ ದೈವಾಧೀನರಾದ ನಂತರ ತಂದೆಯ ಸುಪರ್ದಿಯಲ್ಲಿ ಬೆಳೆಯುವಂತಹ ಮಗು ತಂದೆಯನ್ನು ಸಹ ಬಾಲ್ಯದಲ್ಲೇ ಕಳ್ಕೊಳ್ತಾರೆ. ಹೀಗೆ ತಂದೆ ತಾಯಿ ಇಬ್ಬರನ್ನೂ ಕಳ್ಕೊಂಡು ಅನಾಥರಾದಂತಹ ಕೊರಗತನಿಯನಿಗೆ ತಾಯಿಯಾಗಿ ಬಂದದ್ದು ಅಂದ್ರೆ 2ನೇ ತಾಯಿಯಾಗಿ ಬಂದದ್ದು ಭೈರಕ್ಕ ಎನ್ನುವ ಹೆಂಗಸು. ಭೈರಕ್ಕನ ರಕ್ಷಣೆಯಲ್ಲಿ ಕೊರಗಜ್ಜ ಬಹಳ ಚೆನ್ನಾಗಿ ಬೆಳಿತಾರಂತೆ. ಭೈರಕ್ಕನ ಮನೆಯಲ್ಲಿ ಕೊರಗಜ್ಜ ಏನೇನ್ ಕೆಲಸ ಮಾಡ್ತಿರ್ತಾರಂದ್ರೆ, ಅವರು ಮೂಲತಃ ಬುಟ್ಟಿ ಹೆಣಿಯೋರು, ಜೊತೆಗೆ ಬಿದಿರಿನ ವಸ್ತುಗಳನ್ನ ತಯಾರು ಮಾಡೋರು, ಅದ್ರ ಜೊತೆಗೆ ಶೇಂದಿ ಅಥವಾ ಕಳ್ಳಂತ ಏನ್ ಕರಿತೀವಲ್ಲ, ಕಳ್ಳನ್ನ ಇಳಿಸೋರು ಆಗಿರ್ತಾರಂತೆ. ಹಾಗಾಗಿನೇ ಕೊರಗಜ್ಜನಿಗೆ ಶೇಂದಿ ಅಂದ್ರೆ ಬಹಳ ಇಷ್ಟ. ಹೀಗೆ ಭೈರಕ್ಕನ ಎಲ್ಲ ಕೆಲಸಗಳಲ್ಲೂ ಕೊರಗಜ್ಜ ಬಹಳ ಸಹಾಯ ಮಾಡ್ತಾ ತನ್ನದೇ ಆದಂತಹ ಒಂದು ಚಾಪು ಮೂಡಿಸ್ಬಿಟ್ಟಿರ್ತಾರೆ. ಇಲ್ಲಿ ಯಾವುದೇ ಸಮುದಾಯದ ಹೆಸರುಗಳು ಬರೋದಿಲ್ಲ. ಆದ್ರೆ ಈ ಕತೆ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ದಿನ ಹೀಗಾಗುತ್ತಂತೆ. ಭೈರಕ್ಕ ಅಲ್ಲೇ ಇರುವಂತಹ ಒಂದು ದೈವಸ್ಥಾನಕ್ಕೆ ಹರಕೆಯನ್ನ ಕಟ್ಕೊಂಡಿರ್ತಾಳೆ. ಹರಕೆಯನ್ನ ಒಪ್ಸೋದಿಕ್ಕೆ ಹಲವಾರು ವಸ್ತುಗಳನ್ನ ತಗೊಂಡು ಹೋಗ್ಬೇಕಾಗಿರುತ್ತೆ. ಆ ವಸ್ತುಗಳನ್ನೆಲ್ಲ ಒಟ್ಟಿಗೆ ಎತ್ಕೊಂಡು ಹೋಗಕ್ಕಾಗಲ್ವಲ್ಲ. ಹಾಗಾಗಿ ಕೊರಗತನಿಯನ್ಗೆ ನೀನು ನನ್ನ ಜೊತೆ ಬರ್ಬೇಕು ಆ ವಸ್ತುಗಳನ್ನೆಲ್ಲ ತಗೊಂಡು ಅಂತ ಹೇಳ್ತಾರಂತೆ. ಹಾಗೆ ಕೊರಗತನಿಯ ಕೂಡ ಒಪ್ಕೊಂಡು ಹೋಗ್ತಾರೆ ಆ ದೇವಸ್ಥಾನಕ್ಕೆ. ಆದ್ರೆ ಅಲ್ಲಿ ನಡೆಯುವಂಥದ್ದು ನಿಜಕ್ಕೂ ವಿಚಿತ್ರ. ಯಾಕೆ ಅಂತಂದ್ರೆ, ಕೊರಗತನಿಯ ಕೆಳ ಸಮುದಾಯದವರು ಆಗಿದ್ದ ಕಾರಣ, ಅಂದ್ರೆ ಕೆಳಗಿನ ವರ್ಗದವರು ಆಗಿದ್ದ ಕಾರಣ ಆ ದೇವಸ್ಥಾನಕ್ಕೆ ಅವರಿಗೆ ಎಂಟ್ರಿನೇ ಕೊಡೋದಿಲ್ವಂತೆ. ಪ್ರವೇಶವನ್ನ ರದ್ದುಪಡಿಸ್ತಾರೆ. ಪ್ರವೇಶ ರದ್ದುಪಡಿಸಿದಾಗ ಕೊರಗತನಿಯಂಗೆ ತುಂಬಾ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಕೂಗಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ, ಕಣ್ಣೀರಿಡಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆ ಕೆಳ ಸಮುದಾಯದವರು ಈ ದೈವಸ್ಥಾನಕ್ಕೆ ಬರುವಂತಹ ಅರ್ಹತೆ ಇಲ್ವಾ ಅನ್ನೋ ಒಂದು ಪ್ರಶ್ನೆಗಳನ್ನ ಹಾಕ್ತಾರೆ. ಪ್ರಶ್ನೆಗಳನ್ನೆಲ್ಲ ಹಾಕಿ ಒಂದಷ್ಟು ಸಮಯ ಕಳೆದ ನಂತರ ಸ್ವಲ್ಪ ಸಮಾಧಾನ ಆದ್ಮೇಲೆ ಪಕ್ಕದಲ್ಲೇ ಇರುವಂತಹ ಒಂದು ಮರ ನೋಡ್ತಾರಂತೆ. ಉಪ್ಪಿನಕಾಯಿ ಹಾಕೋದಿಕ್ಕೆ ಅಮ್ಮ ಈ ಕಾಯಿಗಳನ್ನ ತಗೊಂಬರಕ್ ಹೇಳಿದಾರಲ್ಲ, ಸೊ ನಾವೇನ್ ಮಾಡೋಣ, ಕಾಯಿ ತಗೊಳ್ಳೋಣ ಅನ್ನೋ ಒಂದು ನೆಪದಲ್ಲಿ ಮರದಲ್ಲಿರುವಂತಹ ಕಾಯಿಗಳನ್ನ ತಗೊಳ್ಳೋದಿಕ್ಕೆ ಟ್ರೈ ಮಾಡ್ತಾರಂತೆ. ಟ್ರೈ ಮಾಡಿದಾಗ ಅದು ಎಟಕ್ಸೋದಿಲ್ಲ. ಸೊ ಆಗ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಕಾಲನ್ನ ದೇವಸ್ಥಾನದ ಮೆಟ್ಟಿಲ ಮೇಲೆ ಇಟ್ಬಿಡ್ತಾರೆ. ದೇವಸ್ಥಾನದ ಮೆಟ್ಟಿಲ ಮೇಲೆ ಇಟ್ಟರೂ ಸಹ ಏನು ಮರ ನೀಕೋದಿಲ್ಲ, ಮರ ಎಟಕ್ಸೋದಿಲ್ಲ. ಸೊ ಆಗ ಏನ್ ಮಾಡ್ತಾರೆ ಅಂತಂದ್ರೆ, ಅಂದ್ರೆ ತಮಗ್ ಗೊತ್ತಿದ್ದೋ ಗೊತ್ತಿಲ್ದಿರೋನೋ, ಪ್ರಜ್ಞೆ ಇದ್ದು ಇಲ್ದಿರೋನೋ ಏನ್ ಮಾಡ್ತಾರೆ ಅಂತಂದ್ರೆ, ದೇವಸ್ಥಾನದ ಕಳಶದ ಮೇಲೆ ಕಾಲಿಟ್ಬಿಡ್ತಾರೆ. ಕಳಸದ ಮೇಲೆ ಕಾಲಿಟ್ಟಿದ ತಕ್ಷಣ ಅಲ್ಲಿರುವಂತಹ ದೈವ ಮಾಯ ಆಗುತ್ತೆ. ಜೊತೆಗೆ ಕೊರಗಜ್ಜ ಕೂಡ ಮಾಯ ಆಗ್ತಾರೆ. ಅಲ್ಲಿ ಮಾಯ ಆದವರು ಪ್ರತ್ಯಕ್ಷ ಆಗೋದು ಇಲ್ಲಿ ನಾವೇನ್ ನೋಡ್ತಾ ಇದೀವಲ್ಲ ಮೂಲಸ್ಥಾನ, ಇಲ್ಲಿ ಎನ್ನುವ ಒಂದು ಪ್ರತೀತಿ ಇದೆ. ಇದು ಒಂದು ರೀತಿಯ ಪ್ರತೀತಿ. ಆದ್ರೆ ಇನ್ನೊಂದಷ್ಟು ಕಥೆಗಳು ಏನ್ ಹೇಳುತ್ತೆ ಅಂತಂದ್ರೆ, ಕಲಸದ ಮೇಲೆ ಕಾಲಿಟ್ಟ ಕಾರಣ ಅಲ್ಲಿನ ಜನರೇ ಶಿಕ್ಷೆ ಕೊಡ್ತಾರೆ ಅಥವಾ ಅಲ್ಲಿನ ಜನರಿಂದ ಮರಣ ಪಡಿತಾರೆ ಅನ್ನೋ ಒಂದು ಕತೆ ಕೂಡ ಇದೆ. ಆದ್ರೆ ಅದಾದ ನಂತರ ಕೊರಗಜ್ಜ ಪ್ರತ್ಯಕ್ಷವಾಗೋದು ಈ ಸನ್ನಿಧಾನದಲ್ಲಿ. ಹಾಗಾಗಿನೇ ಇದನ್ನ ಕೊರಗಜ್ಜನ ಮೂಲ ಸ್ಥಾನ ಅಂತ ಕೂಡ ಕರೀತಾರೆ. ಮೂಲ ಸ್ಥಾನ. ಇಲ್ಲಿಂದ ಕೊರಗಜ್ಜ ಆ 7 ಕಟ್ಟೆಗಳಿಗೂ ಒಂದೊಂದು ದಿನ ಸಂಚಾರಗೊಳ್ಳುತ್ತಾನೆ. ಜೊತೆಗೆ ಆ 7 ಕಟ್ಟೆಯನ್ನ ಕಟ್ಟಿಸ್ತವರು ಇಲ್ಲಿ ಬಂದು ದೈವಾರಾಧನೆಯನ್ನ ನಡೆಸ್ತಾರೆ ಇನ್ನು ಕೆಲವೇ ದಿನಗಳಲ್ಲಿ. ಸೊ ಇದಿಷ್ಟು ಕತೆ ನಿಮಗಾಗಿ ಕೊರಗಜ್ಜನ ಕುರಿತು. ಭಕ್ತಿಯಿಂದ ನಂಬಿದರೆ ಎಲ್ಲವೂ ಸತ್ಯ, ಎಲ್ಲವೂ ನಿಜ. ಅದೇ ಭಕ್ತಿ ಭಾವದಿಂದ ನಾವು ಕೊರಗಜ್ಜನಿಗೆ ನಮ್ಮನ್ನ ನಾವು ಸಮರ್ಪಿಸಿಕೊಂಡ್ರೆ ನಮ್ಮ ಪ್ರಾರ್ಥನೆ ನೆರವೇರೋದು ಅಷ್ಟೇ ಸತ್ಯ. ನನ್ನ ಹರಕೆ ನೆರವೇರಿದಂತಹ ಅಪೂರ್ವ ಕ್ಷಣ ಇವತ್ತು. ಸೊ ಹಾಗಾಗಿ ನಾನು ಸಹ ಹರಕೆಯನ್ನ ಸಲ್ಲಿಸೋದಕ್ಕೆ ಬಂದಿದ್ದೇನೆ. ಅಜ್ಜನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ
ಚಕ್ಕುಲಿ ನೈವೇದ್ಯವನ್ನ ಇಟ್ಟು, ಜೊತೆಗೆ ಅಜ್ಜನಿಗೆ ಪ್ರಿಯವಾದಂತಹ ಸಾರಾಯಿ ಬಾಟಲ್ ಅಂತ ಹೇಳ್ತಾರೆ, ಆದರೆ ನೀವು ಆಚೆ ಈಚೆ ನೋಡ್ತಿರಬಹುದು, ಶೇಂದಿ ಅಜ್ಜನಿಗೆ ತುಂಬ ಇಷ್ಟ ಅಂತೆ. ಅಥವಾ ಎಳನೀರನ್ನು ಸಹ ಅರ್ಪಿಸ್ತಾರೆ. ಅಜ್ಜನಿಗೆ ಅರ್ಪಿಸಿ ಪ್ರಾರ್ಥನೆಯನ್ನ ಸಲ್ಲಿಸೋಣ.